ಅಲ್ಲ ದಣಿ, ಇದೇನು ಹಿಂಗೆ ಉಲ್ಟ ಆಗೋಯ್ತು ದ್ವಾಸೆ? ಮಳೆ ನಿಂತ ಮೇಲೂ ಮಳೆ ಹನಿ ನಿಲ್ಲಲ್ವಂತೆ. ಹಾಗೆ ನನ್ನ ಮುಖಕ್ಕೆ ಮಂಗಳಾರತಿ ಆದಮೇಲೂ ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯಲ್ಲೋ ಛತ್ರಿ. ಅದಲ್ಲ ದಣಿ, ಭಾರತ್ ಅವರು ಬೇರೆ ಡಾಕ್ಟ್ರು ಮುಖಾಂತರ ನಮ್ಗೆ ಹಿಂಗೆಲ್ಲ ಅವಳಿ ಇಕ್ತಾವ್ರಲ್ಲ, ಹೆಂಗೆ ಅಂತ. ಮಂಗ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಅವ್ನು ನಕಲಿ ಡಾಕ್ಟ್ರು ಅಂತ ಗೊತ್ತೇ ಆಗಲಿಲ್ವಲ್ಲ. ತಾನು ಮೊಸರು ತಿನ್ನಕ್ಕೆ ಹೋಗಿ ಎಲ್ಲ ನನ್ನ ಮೂತಿಗೆ ಮೆತ್ತದ. ನಿಜವಾದ ಡಾಕ್ಟ್ರು ಅಂತ ನಂಬಿ ನಾನು ಏನೇನೋ ಯೋಜನೆ ಹಾಕಿದ್ದೆ, ಎಲ್ಲ ಎಕ್ಕುಟ್ಟೋಯ್ತು. ಆದರೆ ರತ್ನ, ನೀನಾ? ನಮಸ್ಕಾರ ವೀರಭದ್ರೇನವರೇ. ಈಕೆ ನನ್ನ ಆದ್ನಿ ರತ್ನ ಅಂತ. ಅದೇ ನನ್ನ ಅಣ್ಣ ಪರಶು ಇದ್ದಾನಲ್ಲ, ಅವನ ಹೆಂಡತಿ. ಇನ್ಮೇಲೆ ಇದೇ ಮನೇಲಿ ಇರ್ತಾಳೆ. ಪಾರ್ವತಿ, ಇದೇನಿದು ಹೊಸ ವರ್ಷೆ? ಇಷ್ಟು ದಿನ ಶಿವಣ್ಣನ ತಂಗಿ ಅಂತ ನಿಮ್ಮೆಲ್ರಿಗೂ ಪರಿಚಯ ಆಗೈತಲ್ಲ, ಇವತ್ತಿಂದ ಈ ಪಾರ್ವತಿ ನಾದ್ನಿ ಅಂತ ಪರಿಚಯ ಮಾಡಿಕೊಡ್ತಿದ್ದೀನಿ. ನನ್ನ ಗಂಡಂಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನೀವು ಮೆರಿತಿದ್ದೀರಲ್ಲ? ಮೆರೀರಿ. ಗೊತ್ತಾದ ದಿನ ಉಸಿರೇ ಇಲ್ದಿರೋ ನಿಮ್ಗಳ ದೇಹಗಳನ್ನ ಅವ್ನ ಭುಜ ಮೇಲೆ ಎತ್ಕೊಂಡು ಊರು ತುಂಬ ಮೆರೀತಾರೆ. ಬಟ್ ಸದ್ಯಕ್ಕೆ ಇವಳನ್ನ ನನ್ನ ನಾದ್ನಿ ಅಂತಾನೆ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಏನಾದರೂ ಅವಳಿಗೆ ಸಣ್ಣ ತಗ್ತು ಅಂದರೆ ಆಯಿತು ಅಂತ ನನಗೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ವಾಚ್ ಕಟ್ತಾರಲ್ಲ ಈ ಜಾಗ, ಮತ್ತು ಹಿಂಡಿಯಿಂದ ಕುತ್ತಿಗೆ ಹತ್ರ, ಈ ಮೂರೂ ಜಾಗದಲ್ಲಿ ಒಂದೇ ನರ ಹೋಗುತ್ತೆ. ಮೇಜರ್ ಆಗೋದನ್ನು ಕಟ್ ಮಾಡ್ಬಿಡುತ್ತೆ. ನನ್ನ ನಾದ್ನಿ ರತ್ನ ಇನ್ಮೇಲೆ ಅವಳ ನಿರ್ಧಾರನ ಅವಳೇ ತಗೋತಾಳೆ. ಯಾರ ಅಪ್ಪಣೆನೋ ಕೇಳೋ ಅವಶ್ಯಕತೆ ಅವಳಿಗಿಲ್ಲ. ಅವಳು ಎಲ್ಲಿಗೆ ಹೋಗ್ಬೇಕೋ ಹೋಗ್ತಾಳೆ, ಬರ್ತಾಳೆ. ಎಲ್ಲನೂ ಬಂದು ನಿಮಗೆ ರಿಪೋರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಅವಳಿಗಿಲ್ಲ. ಅವಳಿಗೇನು ಮಾಡಬೇಕೋ ಅದನ್ನೇ ಅವಳು ಮಾಡ್ತಾಳೆ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಈ ಮನೇಲಂತೂ ನಿಮಗೆ ಇಲ್ಲವೇ ಇಲ್ಲ. ಛತ್ರಿ, ಅವ್ವ ಹೋಗು, ತಿಜೋರಿ ಕೀ ಗೊಂಚಲು ತಗೊಂಡ್ ಬಾ. ಇದೇನವ್ವ, ಮುಂಚೆ ಛತ್ರಿ ಅಣ್ಣ ಅಂತಿದ್ರಿ? ಯಾವನಾರ ಕಟ್ ಮಾಡಲಿ? ಬೇಡ ಕಣ, ಹೋಗ್ತೀನಿ. ಏನು ವೀರಭದ್ರಯ್ಯ, ಇಷ್ಟೆಲ್ಲ ಮಾಡ್ತಿದ್ರು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಉರಿತಿದ್ಯಾ? ಉರಿಬೇಕು ಅಂತ ತಾನೇ ಮಾಡ್ತಿರೋದು. ಭಾರತವ್ವ ತಗೊಳ್ಳವ್ವ. ವೀರಭದ್ರಯ್ಯ, ಅದೇನೋ ಅವತ್ತು ಈ ಮನೆ ಜವಾಬ್ದಾರಿ ಎಲ್ಲ ನನ್ನ ಸೊಸೆದೆ ಅಂದ್ಬಿಟ್ಟು ಈ ಕೀಗೊಂಚಲ ಎಲ್ಲರ ಮುಂದೆ ಕೊಟ್ರಲ್ಲ, ಅದಾದ್ಮೇಲೆ ಅವಳ ಹತ್ರ ಕಾಣಿಸ್ಲೇ ಇಲ್ಲ. ಆದರೆ ಇವತ್ತು ನೀನೇ ಇದನ್ನು ಕೊಡ್ತೀಯ. ಇದನ್ನೇನಾದರೂ ವಾಪಸ್ ಕಿತ್ಕೊಂಡ್ಯೋ ನಿನ್ನ ಕಣ್ಣು ನಾಲ್ಗೆ, ಅದೇ ಆಗಲೇ ಹೇಳಿದ್ನಲ್ಲ ನರ, ಎಲ್ಲ ಕಿತ್ತಾಕ್ಬಿಡ್ತೀನಿ. ಎಲ್ಲಿ ನಗು ಮುಗ್ತಲ್ಲಿ ನಿನ್ನ ಕೈಯಾರ ನಿನ್ನ ಸೊಸೆಗೆ ಈ ಕೀಗೊಂಚಲನ್ನ ಕೊಡು. ಈಗ ತಗೋ, ಕೊಡ್ಬೇಕಪ್ಪ, ಕೊಡು ಅಂದೆ. ಹಲೋ, ಕೀನ ಎಸಿ ಅನ್ಲಿಲ್ಲ, ಕೈಯಾರ ಕೊಡು ಅಂದಿತ್ತು. ಎತ್ಕೊಡೋ.
ರತ್ನ, ಇನ್ಮೇಲೆ ಈ ಮನೆ ಯಜಮಾನಿ ನೀನು. ಕೀನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಈ ಮನೆ ತುಂಬ ಯಜಮಾನಿ ಥರ ಮೆರೆದಾಡು. ನಿನ್ನ ಜೊತೆ ನಾನಿದೆ, ಬಾ. ಪಾರು, ಯಾರೇ ನಮ್ಮ ಕೈ ಬಿಟ್ಬಿಟ್ರು ನಾವು ನಂಬ್ತಿರೋ ಯಾವ್ರ ಕೈ ಬಿಡೋಕ್ಕಿಲ್ಲ ಅನ್ನೋದಕ್ಕೆ ಇದೆ ಅಲ್ವಾ ಸಾಕ್ಷಿ. ಅಮ್ಮ ಕಾಳವ್ವ ನಮ್ಮ ಕೈ ಬಿಡಲಿಲ್ಲ. ಮಾವ, ನಿನಗೆ ಗೊತ್ತಿಲ್ಲದಿರೋ ಜೀವನದ ಸತ್ಯ ಏನಿದೆ ಹೇಳು? ಯಾರು ಸತ್ಯ, ನೀತಿ, ನಿಷ್ಠೆ, ನ್ಯಾಯ ಅಂತಿರ್ತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ. ಆದರೆ ಸೋಲಿಲ್ಲ. ಆದರೆ ಅದೇನೇ ಕಷ್ಟ ಬಂದರೂ ವಿಧಿ ಆಶ್ರಯ ಕೊಡುತ್ತೆ. ಪಾರು, ನಾನು ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ತಂಗಿರ ಬಾಳ್ನಾಗೆ ಏನೇನೋ ಸಮಸ್ಯೆ ಬರ್ತದೆ, ಇನ್ನೇನ ದೊಡ್ಡದಾಯ್ತೈತೆ ಅನ್ನೋಷ್ಟರಲ್ಲಿ ಅದು ಕರ್ಗೋಯ್ತದ ಪಾರು. ಅಲ್ವಾ? ನನಗೂ ಹಾಗೆ ಅನಿಸುತ್ತೆ. ಪಾರು, ಇದೆಲ್ಲ ಒಳ್ಳೇದಕ್ಕಾಯ್ತಾಯ್ತು ಅಥವಾ ಇದ್ರಾಗ ಬ್ಯಾರೇನೋ ಆಯ್ತು, ನಂಗೆ ಮುಂದೆ ಗೊತ್ತಾಯ್ತಿಲ್ಲ ಪಾರು. ನಮ್ಮವ್ವ, ನಾವು ಯಾವಾಗಲೂ ಇನ್ನೊಬ್ರಿಗೆ ಒಳ್ಳೇದೇ ಬಯಸಬೇಕು. ಈಗ ನೀನು ಯಾವಾಗಲೂ ಇನ್ನೊಬ್ರಿಗೆ ಒಳ್ಳೇದು ಬಯಸ್ತೀಯಲ್ಲ, ಹಾಗೆ ನನಗೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಬಯಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನೋಡು, ನಾವು ಜೀವನದಲ್ಲಿ ಪಾಸಿಟಿವ್ ಆಗಿದ್ದಷ್ಟು ನಮ್ಮ ಸುತ್ತಮುತ್ತ ಎಲ್ಲ ಒಳ್ಳೆ ವಿಚಾರಗಳೇ ನಡೀತಿರುತ್ತೆ. ಅದೇ ಇವಾಗ ನೋಡು, ಕೆಟ್ಟದಾಗೋಗ್ಬಿಡುತ್ತೆ. ಅಯ್ಯೋ, ಏನೋ ದೊಡ್ಡ ತೊಂದರೆ ಕಾದಿದೆ ಅಂತೆಲ್ಲ ಅಂದ್ಕೊಂಡ್ರೆ ಅದು ಕೆಟ್ಟದೇ ಆಗುತ್ತೋ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ಈಗ ನಾವೇನು ಅಂದ್ಕೊಳ್ತೀವೋ ಅದೇ ಆಗೋಗ್ಬಿಡುತ್ತೆ. ಅದಕ್ಕೆ ಅಂದ್ಕೊಳ್ತೀವಿ, ಒಳ್ಳೇದು ಯಾಕೆ ಅನ್ಕೋಬಾರ್ದು? ಮಾವ, ನಿನ್ನ ತಂಗಿರ್ಗೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಏನೂ ಆಗಲ್ಲ, ಹಾಗಂತ ಸಮಸ್ಯೆನೇ ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಜಗತ್ತಲ್ಲಿ ಹುಟ್ಟೋ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಸ್ಯೆಗಳು ಬಂದೇ ಬರುತ್ತೆ. ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ದೇವರಿಗೆ ಎಷ್ಟೆಲ್ಲ ಕಷ್ಟ ಇತ್ತು ಅಂತ ನಾವು ಪುರಾಣದ ಪುಣ್ಯಕಥೆಗಳಲ್ಲೆಲ್ಲ ಓದಿಲ್ವಾ? ಹಂಗಿದ್ಮೇಲೆ ನಾವೆಲ್ಲ ಯಾವ ಲೆಕ್ಕ ಮಾವ? ಹಂಗಂತ ಸಮಸ್ಯೆ ಇದ್ರೂ ಅದನ್ನ ನೋಡ್ಕೊಂಡು ಸುಮ್ಕಿರ್ಬೇಕಾ ಬಾರು? ಬರೋ ಸಮಸ್ಯೆನ ಧೈರ್ಯದಿಂದ ಎದುರಿಸ್ಬೇಕು. ಇನ್ನು ಯೋಚನೆ ಮಾಡಬೇಡ ಮಾವ. ನಮ್ಮ ರಾಣಿ ಆಗಲಿ, ರಶ್ಮಿ ಆಗಲಿ, ರತ್ನ ಆಗಲಿ, ರಮ್ಯಾ ಆಗಲಿ, ಎಲ್ಲರೂ ಖುಷಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ. ನಾನಿದ್ದೀನಿ, ಎಲ್ಲ ಸರಿಯಾಗುತ್ತೆ.